ನಂಬಿಕೆ ಅಂದ್ರೆ ಏನು? ಅಬ್ರಾಹ್ಮನು ಏನನ್ನು ನೋಡಿ ನಂಬಿದ ದೇವ್ರನ್ನ? ಅಬ್ರಾಹ್ಮನು ನಂಬಿದ ನಂಬಿಕೆಗೆ ಕ್ರಿಯೆಗಳು ಉಂಟಾಯಿತು. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಾವು ಒಂದು ವಾಕ್ಯವನ್ನು ಓದೋಣ. ಈ ಶ್ರಮದಲ್ಲಿ ನಾವು ಸ್ವಲ್ಪ ಸಮಯ ಮಾತ್ರ ನಾವು ವಾಕ್ಯ ಧ್ಯಾನಿಸೋಣ. ಆದಿಕಾಂಡ ಬರ ಪುಸ್ತಕ, ಆದಿಕಾಂಡ 12ನೇ ಅಧ್ಯಾಯ ಎಲ್ಲರಿಗೂ ಬಹಳ ಪ್ರಸಿದ್ಧಿ ಮತ್ತೆ ಗೊತ್ತಿರುವಂತ ಒಂದು ಅಧ್ಯಾಯ. ಪ್ರತಿ ದೇವರ ಮಕ್ಕಳಿಗೂ ಈ ಅಧ್ಯಾಯವನ್ನು ಓದಿರ್ತಾರೆ. ಎಲ್ಲರೂ ಈ ಅಧ್ಯಾಯವನ್ನು ಓದಿರ್ತಾರೆ. ವಾಕ್ಯ ಓದನೆ ಸಮಯದಲ್ಲಿ ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನದಿಂದ ನಾವು 1, 2, 3 ವಚನ ಓದೋಣ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗಿವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಒಳ್ಳೆ ಸಮಯಕ್ಕೆ ಸ್ತೋತ್ರ. ಇವತ್ತು ಈ ಹೇಳುವಂತ ಎಲ್ಲ ವಾಕ್ಯಗಳನ್ನು ವಾಕ್ಯದ ಮರ್ಮಗಳನ್ನು ಆಮೇಲೆ ಸ್ತೋತ್ರವಾಗಿ ನಾವು ವಾಕ್ಯ ಓದಿದ್ವಿ. ನಾವು ಈ ವಾಕ್ಯ ಎಲ್ಲರಿಗೂ ಗೊತ್ತಿರುವಂತ ವಾಕ್ಯ. ಇದು ತುಂಬಾ ದಿನ ಆ ದೇವ್ರ ಮಕ್ಕಳು ಈ ವಾಕ್ಯ ಗೊತ್ತು, ಯಾಕಂದ್ರೆ ನಾವು ಓದ್ತಾ ಇರ್ತೀವಿ ನಾವು. ಆದ್ರೆ ಇವತ್ತು ನಾನು ಏನು ಆಲೋಚನೆ ಮಾಡ್ತಾ ಇದ್ದೀನಿ ಅಂತ ಅವಾಗ, ನಂಬಿಕೆ ಅಂದ್ರೆ ಏನು? ಅಲ್ಲಿದ್ಯಾ ದೇವರ ಮೇಲೆ ಇವತ್ತು ಎಷ್ಟು ಜನರು ದೇವರನ್ನು ನಂಬಲಿಕ್ಕೆ ಕೆಲವು ಜನರಿಗೆ ತುಂಬಾ ಕಾರಣ ಬೇಕಂತಾರೆ. ನಾವು ದೇವ್ರಿಗೆ ನಂಬುತ್ತೀನಿ, ಹಿಂಗ ಮಾಡ್ಬೇಕು ಅಂತಾರೆ. ನಾನ್ ದೇವ್ರ ನಂಬುತ್ತೀನಿ, ಹಿಂಗ ಆಗ್ಬೇಕು ಅಂತ ನಾನು ಅಂದ್ಕೊಂಡಿದ್ದಾದ್ರೆ ನಾನು ದೇವ್ರ ನಂಬುತ್ತೀನಿ. ಹಲ್ಲೆಲೂಯಾ. ನಾನು ಅಂದ್ಕೊಂಡಿದ್ದಾಗ್ಬಿಟ್ರೆ ಏನ್ ಮಾಡ್ತ ನಾನು ದೇವ್ರ ನಂಬಿಕೆ ಅಂದ್ನೆ. ನಾನು ಅಂದುಕೊಂಡದ್ದು ಆಗಿಲ್ಲ ಅಂದ್ರ ದೇವ್ರ ನಂಬಲ್ಲ. ಹಲ್ಲೆಲೂಯಾ. ಹಂಗಿಲ್ಲ. ನಾನು ಬರ್ತೀನಿ ನಿಮ್ ಚರ್ಚಿಗೆ, ಕರಿ ಬರ್ತೀನಿ. ನಾನು ಬಂದ ಮೇಲೆ ಏನ್ ಮಾಡ್ಬೇಕು? ದೇವ್ರು ನಾನು ಅಂದುಕೊಂಡಿದ್ನ ಆಗ್ಬಾರ್ದು, ಆಗ ನಾನು ದೇವ್ರ ನಂಬುತ್ತೀನಿ. ಆದ್ರೆ ಬೈಬಲಲ್ಲಿ ಒಬ್ಬ ಎತ್ತಿದನಂತೆ, ಆತನ ಹೆಸರೇನಂತೆ? ಅಬ್ರಹಾಮ್. ಹಲ್ಲೆಲೂಯಾ. ಈ ಅಬ್ರಹಾಮ್ಗೆ ದೇವರು ಕಾಣಿಸಿಕೊಂಡು ಆತನಿಗೆ ಸ್ವರ ಕೊಟ್ಟು ಮಾತಾಡ್ತಾನಂತೆ ದೇವರು. ಯಾರಿಗೆ? ಅಬ್ರಹಾಮನಿಗೆ. ಅಬ್ರಹಾಮನೇ, ಇದು ನೀನೇನ್ ಮಾಡು, ನಿನ್ನ ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಹಲ್ಲೆಲೂಯಾ. ನೀನು ಆಶೀರ್ವಾದ ನಿಧಿಯಾಗಿವೆ. ನೋಡ್ರಿ, ದೇವರು ಸ್ವರ ಮಾತ್ರ ಕೇಳಿಸ್ಬೇಕಂತ. ಯಾರಿಗೆ? ಅಬ್ರಹಾಮ್. ದೇವ್ರ ಕ್ರಿಯೆಗಳನ್ನೇನಾದ್ರೂ ತೋರಿಸೋಣ ಆತನಿಗೆ? ಅರ್ಥವಾಗಿದ್ದ? ಅಬ್ರಾಹ್ಮನು ಏನನ್ನು ನೋಡಿ ನಂಬಿದ ದೇವ್ರನ್ನ? ಅದ್ಭುತ ಆಯ್ತಾ? ಅಬ್ರಾಹ್ಮನ್ ಮುಂದೆ ಅಬ್ರಾಹ್ಮನ್ಗೆ ಏನ್ ಬಂದಂತೆ? ಒಂದು ಸ್ವರ ಬಂದಿದೆ ಅಂತ ಅಷ್ಟೇ. ಅಬ್ರಾಹ್ಮನ ಕ್ರಿಯೆಗಳನ್ನು ನೋಡಿ ನಂಬಲಿಲ್ಲಂತೆ. ಹಲ್ಲೆಲೂಯಾ. ಆದ್ರೆ ಅಬ್ರಾಹ್ಮನು ನಂಬಿದ ನಂಬಿಕೆಗೆ ಕ್ರಿಯೆಗಳು ಉಂಟಾಯಿತು. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ದೇವರ ಕಾರ್ಯಗಳು ಯಾವಾಗ ಪ್ರಸಿದ್ಧಿಗೆ ಬರ್ತಾವಂತ ನಾವಾಗ ನೀನು ನಂಬಿದಾಗ ಬರ್ತಾವ. ಆದ್ರೆ ಕೆಲವು ಜನರು ಕೇಳುವಂಥದ್ದು ಏನಂತ ನಾವಾಗ ನಂಬೋಕ್ಕಿಂತ ಮೊದಲೇ ನಮಗೆ ದೇವರ ಅದ್ಭುತ ಮಾಡ್ಬೇಕಂತ. ಅಬ್ರಾಹ್ಮನಿಗೆ ದೇವರು ಮಕ್ಕಳು ಕೊಟ್ಟ ಮೇಲೆ ನಾನ್ ನಂಬುತ್ತಂತ ಹೇಳಿದ್ರ. ಹಂಗೆ ಅಂದ ಅಬ್ರಾಹ್ಮ. ದೇವರೇ ನೀನ್ ನನ್ಗೆ ಅದ್ಭುತ ಮಾಡೋ, ಹಂಗೆ ನಾನು ನೀನ್ ಹೇಳೋ ದೇಶಕ್ಕೆ ಹೋಗ್ತಂತ ಅಂದ. ಅಂದಿಲ್ಲಂತೆ.
ದೇವರು ಹೇಳಿದ ಮಾತಿಗೆ ಅವನು ಪರಿಪೂರ್ಣವಾಗಿ ವಿಧೇಯನಾಗಿದ್ದಾನಂತೆ. ಏನ್ ನೋಡಿ ವಿಧೇಯನಾಗಿದ್ದಾನಂತ? ಯಾವ ಕ್ರಿಯೆಗಳನ್ನು ಸಹ ಆತನು ನೋಡ್ಲಿಲ್ಲಂತೆ, ಆದ್ರೆ ನಂಬಿದಂತೆ ದೇವರನ್ನು, ಆ ದೇವರಿಗೆ ಕೊಟ್ಟೆ ಕೊಡ್ತಾನ. ಹಾಲೆಲೂಯಾ. ಇವತ್ತಿಷ್ಟು ಜನ ದೇವರ ಮಕ್ಕಳಲ್ಲಿ ಇವತ್ತು ಅಬ್ರಾಹ್ಮನಲ್ಲಿದ್ದಂತೆ ವಿಶ್ವಾಸ ಇಲ್ಲದವರಾಗಿಲ್ಲ. ದೇವರು ನಮ್ಗೆ ಜೀವಿತದಲ್ಲಿ ಇನ್ನೂ ಅದ್ಭುತ ಮಾಡ್ಲಿಲ್ಲ, ದೇವರು ನಮ್ಮ ಜೀವಿತದಲ್ಲಿ ಇನ್ನೂ ಕಾರ್ಯ ಮಾಡ್ಲಿಲ್ಲ, ದೇವರು ನಮ್ಮ ಜೀವಿತದಲ್ಲಿ ಇನ್ನೂ ಮಹತ್ಕಾರ ಮಾಡ್ಲಿಲ್ಲ. ಅಬ್ರಾಹ್ಮನು ದೇವರ ಕಾರ್ಯವನ್ನು ನೋಡುವುದಕ್ಕೆ ಆತನು ಬರಾಬರಿ ಹಲ್ಲೆಲೂಯಾ ಸುಮಾರು ವರ್ಷಗಳ ಕಾಲ ಕಾದುಕೊಂಡಿದ್ದಂತೆ. ಏನ್ ನೋಡಕ? ದೇವರು ಮಾಡುವ ಕಾರ್ಯಗಳನ್ನು ನಾವು ಕಣ್ಣೆ ಕಾಣಲ್ಲ ಅಂತವು. ಹಲ್ಲೆಲೂಯಾ. ದೇವರು ನಿನಗೋಸ್ಕರವಾಗಿ, ನನಗೋಸ್ಕರವಾಗಿ, ನಮ್ಮೆಲ್ಲರಿಗೋಸ್ಕರವಾಗಿ ಸಿದ್ಧ ಮಾಡಿದ್ದು ಕಣ್ಣು ಕಾಣ್ಲಂತೆ, ಹಾ ಹಾ ಮನಸ್ಸು ಏನ್ ಮಾಡ್ತಾನೆ? ನಮ್ದು ಊಹೆ ಮಾಡ್ಲಿಕ್ಕಿರುವಂತ ಆಶೀರ್ವಾದಗಳು ದೇವರು ನಮಗೆ ಸಿದ್ಧ ಮಾಡಿದಾನಂತೆ, ಅವು ಕಾಣ್ತಾ ಇಲ್ಲ ನಮ್ಮ ಕಣ್ಣಿಗೆ. ಆದ್ರೆ ಮನುಷ್ಯರು ಇವತ್ತು ಯಾವುದನ್ನು ಕಾಣ್ತದ್ರೆ? ಇವತ್ತು ಕಣ್ಣಿಗೆ ಕಾಣುವ ಅದ್ಭುತ ನಮಗೆ ಬೇಕು, ಕಣ್ಣಿಗೆ ಕಾಣುವ ಮಹತ್ಕಾರ ನಮಗೆ ಬೇಕು. ನಾನು ಬೆಳಿಗ್ಗೆ ಮುಂಜಾನೆ ನಾನು ಆಲೋಚನೆ ಮಾಡ್ತೇನೆ, ಎದಕ್ಕೆ ಈ ಥಾಟ್ಸ್, ಈ ಒಂದು ಆಲೋಚನೆ ಬಂದಿದೆ. ಜನರನ್ನ ಹೇಗಪ್ಪ ನಾವು ದೇವ್ರ ಬಳಿ ನಡೆಸೋದು? ಚೆನ್ನಾಗಿ ತಿಳ್ಕೊಳ್ರಿ, ಕ್ರಿಯೆಗಳಿಂದ ದೇವರು ನಂಬುವಂತವ್ರು ನಿಂದ್ರಕ್ಕಿಲ್ಲ ದೇವರಿಗೆ. ಇವತ್ತು ನೀನು ದೇವ್ರಿಗೋಸ್ಕರವಾಗಿ ದೇವ್ರು ಏನೋ ಕೊಡ್ತಾನಂಗ, ಇವತ್ತು ದೇವ್ರು ಏನೋ ಕೊಡ್ತಾನ ನನಗೆ, ಇವತ್ತು ಪಾಸ್ಟ್ ಪ್ರೇ ಮಾಡಿದಾಗ ಏನೋ ಅದ್ಭುತ ಆಗುತ್ತಂಗ, ಇವತ್ತು ದೇವ್ರ ಏನೋ ನಮಗೆ ಮಾತಾಡ್ತಾನಂಗ, ಬೇರೆ ಇದೇ ಥಾಟ್ಸ್ ಇರಬಾರ್ದ ನಮಗೆ. ನಾನು ದೇವ್ರಿಗೋಸ್ಕರ ಏನು ಮಾಡ್ಲಿ? ಹಲ್ಲೆಲೂಯಾ. ಆ ಥಾಟ್ಸ್, ಆ ಆಲೋಚನೆ ನಿನಗಿರ್ಬೇಕು. ಅಬ್ರಾಹ್ಮನಲ್ಲಿ ಏನಿತ್ತು ಗೊತ್ತಾ? ನಾನು ದೇವರಿಗೋಸ್ಕರ ಏನು ಮಾಡಬೇಕಿತ್ತು ಅವನಿಗೆ. ಯಾವಾಗ ಅಬ್ರಾಹ್ಮನಿಗೆ ದೇವರು ಮಾತಾಡಿದನೋ ಅದೇನ್ ಮಾಡಂತೆ? ತನ್ನ ಹೆಂಡತಿಯನ್ನು ಕರೆದುಕೊಂಡು, ತನಗಿರುವ ಕುರಿ ದನಗಳನ್ನು ಎಲ್ಲ ಗಂಟು ಮೂಟೆ ಕಟ್ಟಿಕೊಂಡು, ಕಾಲು ನಡಿಗೆಯಿಂದ ಕಣ್ಣಿಗೆ ಕಾಣದಿರುವ ಕಾನಾನ್ ದೇಶವನ್ನು ಹುಡುಕುತ್ತಾ 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 ಓಟ. ಕಣ್ಣಿಗೆ ಕಂಡಿಲ್ಲ ಅಂತಾರೀ ಆತ ವಾಗ್ದಾನಗಳು, ಕ್ರಿಯೆಗಳು ಕಾಣಲಿಲ್ಲ ಅಂತ ಕಣ್ಣಿಗೆ. ಹಲ್ಲೆಲೂಯಾ. ಇವತ್ತು ದೇವ್ರ ನಂಬಿಕೊಂಡು ಇನ್ನು ಅದ್ಭುತ ಕಾಣದೆ ಇದ್ರೆ ನೀನು, ಇವತ್ತು ದೇವ್ರ ನಂಬಿಕೊಂಡು ಇನ್ನು ಮಾತ್ಕರ ಕಾಣದೆ ಇದ್ರೆ ನೀನು, ನಿನಗೆ ಮಾಡುವ ಅದ್ಭುತವು ಶಾಶ್ವತವಾದ ಅದ್ಭುತವನ್ನು ದೇವ್ರು ಮಾಡ್ತಾನೆ. ಜಬಲ ದೇವರನ್ನ ಪವಿತ್ರವಾಗಲ್ಲ. ಹಲ್ಲೆಲೂಯಾ. ಅದು ನಿಜ. ಯಾರು ದೇವ್ರಿಗೋಸ್ಕರ ಕಾದುಕೊಂಡಿರ್ತಾರೋ ಅವರಿಗೆ ಮಾಡುವ ಕ್ರಿಯೆ ಅದು ಶಾಶ್ವತವಾಗಿರ್ತದೆ. ಅಬ್ರಾಹ್ಮನ ದೇವ್ರು ಹೇಳ್ದಲ್ಲ, ನಾನು ಕಾನಾನ್ ದೇಶ ನಿನಗೆ ಕೊಡೋದು ಸ್ವಂತವಾಗಿ ಅಂತ. ದೇವರು ಅಬ್ರಾಹ್ಮನಿಗೆ ಆ ಕಾನಾನ್ ದೇಶನು ಕೊಟ್ಟಿದ್ದಾನಂತೆ. ಇವತ್ತು ಐತೆ ಇಲ್ಲ ಅದು? ಹಲ್ಲೆಲೂಯಾ. ಮಾತಾಡ್ರಿ, ಐತೆ ಇಲ್ಲ? ಐತೆ. ಅವನಿಗೆ ಹೇಳಿದಾಗ ಅವನು ತೋರಿಸಿ ಅದ ದೇವ್ರಿಗೆ ಕೊಡ್ತಂತ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ರಿ. ದೇವರು ಅವನೊಂದು ಬೆಟ್ಟದ ಮೇಲೆ ಕರ್ಕೊಂಡು ನಿಂದಿರ್ಸಿ, ನೋಡಪ್ಪ ಅಬ್ರಾಮ, ನೀನ್ ನಂಬಿದ್ರ ನಾನು ಈ ದೇಶದಲ್ಲಿ ಕೊಡ್ತೀನಿ ತೋರಿಸಿ ಹೇಳಿಲ್ಲ. ಕಣ್ಣಿಗೆ ಕಾಣದನ್ನ ಹೇಳಿಲ್ಲ ಆತನಿಗೆ. ಒಂದು ದೇಶ ಇದೆ, ಅದನ್ನ ನಾನು ನಿನಗೆ ಕೊಡ್ತೀನಿ, ನಿನಗೂ ನಿನ್ನ ಸಂತತಿಯವರಿಗೆ ಅದು ಶಾಶ್ವತ ಕೊಡ್ತೀನಿ. ಆ ಮಾತನ್ನ ನಂಬಿದಂತ ಅಷ್ಟೇ ಆತ. ದೇಶ ನೋಡಿ ನಂಬಿಲ್ರಿ ಆತ. ಸಂತಾನ ಕೊಡ್ತೀನಿ ನಾನು ನಿನಗೆ. ಸಂತಾನ ಕೊಟ್ಟ ಮೇಲೆ ದೇವರನ್ನ ನಂಬಲಿಲ್ಲ ಅಬ್ರಾಮ. ಸಂತಾನ ಕೊಡೋಕ್ಕಿಂತ ಮೊದಲೇ ನನ್ನ ದೇವರೇ ಕೊಟ್ಟೇ ಕೊಡ್ತಂತ ಬಲವಾಗಿ ನಂಬುದಂತೆ. ಅದೇ ನಂಬಿಕೆ. ನಂಬಿಕೆ ಅಂದ್ರೆ ಇವತ್ತು ಏನು ಅಂತ ಜನರಿಗೆ ಕಣ್ಣಿಗೆ ಕಾಣಬಾರ್ದು. ಕೈಗಿಟ್ಟು ಕೂಡ್ಲೆ ಏನೋ ಒಂದು ಅದ್ಭುತ ಜರುಗಬೇಕು ಅವ್ರಿಗೆ. ಹಾಲೆಲೂಯಾ. ನಾಳೆ ಅವ್ರ ಚರ್ಚೆಗೆ ಬರಲ್ಲ ಮತ್ತೆ ಅಮ್ಮ. ಎಷ್ಟೋ ಜನರು ನಮ್ ಜೊತೆಗೆ ಬರ್ತಾರ, ಪ್ರೈರ್ ಮಾಡ್ತೀವಿ, ಅವ್ರಿಗೆ ಅದ್ಭುತ ಆಗ್ಬಿಡುತ್ತಾ, ಆಯ್ತಮ್ಮ ಬರಲ್ಲ ಅವ್ರಿಗೆ. ಮೆಚ್ಚರಲ್ಲಿ ಒಬ್ಬ ವ್ಯಕ್ತಿ ಪಾರ್ಶ್ವವಾಯು ರೋಗದಿಂದ ಮನೇಲಿ ಕುತ್ಕೊಂಡು ಮನೇಲಿ ಬಿದ್ದಿದ್ದ.
ನಾನು ಹೋಗಿ ಜಸ್ಟ್ ಪ್ರೇಯರ್ ಮಾಡಿ ಅಷ್ಟೇ. ಅದೇನ ಸರ್, ನಾನು ಎದ್ದು ನಡೆದಾಗ ಸಾಕು ಸರ್, ನಾನು ದೇವ್ರ ನಂಬಿಕೆ ಅಂತ ಅಂದ. ಪ್ರೇಯರ್ ಮಾಡಿನಿ, ಅವತ್ತು ಸಾಯಂಕಾಲ ಪ್ರೇಯರ್ ಮಾಡಿದ್ರೆ ತಿರುಗಿ ಎದ್ದು ನಡೆದಾಗ ದೇವಸ್ಥಾನ. ಅವ್ರ ಮಗ ಫೋನ್ ಮಾಡಿ, ಸರ್ ಇದು ಅದ್ಭುತ ಅಂತ ನಾನು. ಇದು ಅದ್ಭುತ. ಇವತ್ತು ಆರೋಗ್ಯಕರವಾಗಿ ಊರಲ್ಲೇ ಅಡ್ಡಾಡ್ತಾನ್ರಿ, ಊರಲ್ಲೇ ಅಡ್ಡಾಡ್ತಾನ. ಆದ್ರೆ ಚರ್ಚಿಗೆ ಮಾತ್ರ ಬರಂಗ ಇಲ್ಲ ಸರ್. ಬರಂಗ ಬರ್ತೀವಿ ಸರ್, ನಾವೇನ್ ಹೋಗಲ್ಲ, ಎಲ್ಲಿಗೆ ಬರ್ತೀವಿ. ಮನುಷ್ಯರಿಗೆ ಕಣ್ಣಿಗೆ ಕ್ರಿಯೆಗಳು ಕಂಡ್ರನು, ಅದ್ಭುತ ಕಂಡ್ರನು, ಇವತ್ತು ಊರಲ್ಲಿ ಅಡ್ಡಾಡ್ತಾನೆ, ಇದು ಯಾರ ಕೃಪೆ? ದೇವರು ನೆನೆಸಲಂತ ಜನಗಳು. ಅದಕ್ಕೆ ಅಂತವ್ರ ಸಾಕ್ಷಿಗಳಾಗಿ ನಿಂದ್ರದಲ್ಲ. ಸಾಕ್ಷಿಗಳಾಗಿ ದೇವರಿಗೆ ನಿಂದ್ರೋದು ಯಾರು ಗೊತ್ತಾ? ಕಣ್ಣಿಗೆ ಕಾಣಿದಿರುವ ಆತನ ಕೃಪೆಯ ಕಾರ್ಯಗಳ ಮೇಲೆ, ಕಣ್ಣಿಗೆ ಕಾಣಿರುವಂತ ಆತನ ವಾಗ್ದಾನಗಳ ಮೇಲೆ, ಕಣ್ಣಿಗೆ ಕಾಣಿರುವಂತ ಆತನ ಅದ್ಭುತಗಳ ಮೇಲೆ ಯಾರು ನಂಬಿಕೆ ಇಡ್ತಾರೋ ಅವರು ಶಾಶ್ವತ ಇರ್ತಾರ. ಅವ್ರಿಗೆ ನಡೆಯುವ ಅದ್ಭುತಗಳು ಜನರಿಗೆ ಅದು ಶಾಶ್ವತವಾಗಿರ್ತದೆ. ಆದ್ರಿಂದ ಇವತ್ತು ನಾನು ಏನ್ ಹೇಳಕ್ಕೆ ಬಯಸ್ತೇನೆ ಅಂತ ಅಲ್ವಾಗ, ನೀವು ಯಾವ ಅದ್ಭುತವನ್ನು ಎದುರು ನೋಡ್ತಾ ಇದ್ದೀರೋ ಅದನ್ನು ನೀವು ನಂಬಿಕೆಯಿಂದಲೇ ಎದುರು ನೋಡ್ರಿ. ಅದು ಹಾಗೆ ಆಗುತ್ತ. ಆ ನಂಬಿಕೆಯಿಂದ ಆದಾಗ, ಕ್ರಿಯೆ ಆದಾಗ, ಆ ಅದ್ಭುತ ಕಣ್ಣಿಗೆ ಕಂಡಾಗ ಅದು ಅನೇಕ ಜನರ ಸಾಕ್ಷಿ ಆಗುತ್ತ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಅದು ಅನೇಕ ಜನ ಏನಾಗ್ತದು ಸಾಕ್ಷಿ.